ಇನ್ನು ಹೈಕಮಾಂಡ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಕೇವಲ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಮಾಡೋದಿಲ್ಲ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ವರಿಷ್ಠರಿಂದ ರಾಜ್ಯಸಭಾ ಪರಿಷತ್ ಚುನಾವಣೆ ಬಗ್ಗೆ ಪ್ರಸ್ತಾಪ ಸಾಧ್ಯತೆಗಳು ಕೂಡ ಇದೆ. ಸಂಪುಟ ಪುನರ್ರಚನೆಯ ದಾಳವನ್ನ ಉರುಳಿಸಲಿರುವ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಗೊಂದಲ ನಿವಾರಿಸುವಂತೆ ಡಿಕೆಶಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಎಲ್ಲ ಆಲಿಸಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಾಧ್ಯತೆ ಕೂಡ ಇದೆ. ಇನ್ನು ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆಶಿ ಮನವೊಲಿಕೆ ಸಾಧ್ಯತೆ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೂ ಕೂಡ ಗುಡ್ ನ್ಯೂಸ್ ಫಿಕ್ಸ್. ಸೀನಿಯಾರಿಟಿ ಆಧಾರದ ಮೇಲೆ ಅವಕಾಶ ಕೊಡೋ ಸಾಧ್ಯತೆಗಳಿದಾವೆ. ಇನ್ನು ಮುಖ್ಯವಾಗಿ ಸಂಪುಟ ಪುನರ್ರಚನೆಗೆ ಡಿಸಿಎಂ ಒಪ್ಪದಿದ್ರೆ ಬೇರೆ ವಿಚಾರ ಚರ್ಚೆ. ರಾಜ್ಯಸಭಾ ಎಂಎಲ್ಸಿ ಸ್ಥಾನಗಳ ಬಗ್ಗೆ ಚರ್ಚಿಸಿ ವಾಪಸ್ ಕಳುಹಿಸುವ ಸಾಧ್ಯತೆ. ಇಡೀ ರಾಜ್ಯ ನಾಯಕರ ಚಿತ್ತ ಇದೀಗ ದೆಹಲಿ ನಾಯಕರತ್ತ ನೆಟ್ಟಿದೆ. ಇನ್ನು ಹಲವು ಸಚಿವರಿಗೆ ಬುಲಾವ್, ಅವರ ಜೊತೆಗೂ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಈಗ ಹೈಕಮಾಂಡ್ನ ಭೇಟಿ ಮಾಡ್ತಾರೆ ಅಂತ ಅಂದ್ರೆ ಕೇವಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಮಾಡುವುದಿಲ್ಲ. ಸದ್ಯಕ್ಕೆ ಪ್ರಸ್ತುತ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಇನ್ನು ಜೊತೆಗೆ ಸರ್ಕಾರವನ್ನ ನಡೆಸಬೇಕು ಅಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಬೇಕಾಗುತ್ತೆ. ಅದನ್ನು ಕೂಡ ಚರ್ಚೆ ಮಾಡೋ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಒಂದು ಅಧಿಕಾರ ಹಂಚಿಕೆ ವಿಚಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿದ್ದಾವೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಮೀಟಿಂಗ್ ಇದೆ 11 ಗಂಟೆಗೆ. ಎಲ್ಲಾ ನಾಯಕರ ಚಿತ್ತ ಈಗ ದೆಹಲಿ ನಾಯಕರ ತೀರ್ಮಾನದತ್ತ ನೆಟ್ಟಿದೆ. ಬಹಳ ಮುಖ್ಯವಾಗಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತಾ? ಈ ಒಂದು ಗೊಂದಲಗಳಿಗೆ ತೆರೆ ಎಳಿತಾರಾ? ಸಚಿವ ಸಂಪುಟ ಪುನರಚನೆ ಆಗತ್ತಾ? ಏನೆಲ್ಲ ಬೆಳವಣಿಗೆಗಳಾಗಬಹುದು ರಾಜ್ಯದಲ್ಲಿ ಮಾರುತಿ? ಸೈತ್ಯ ಏನು ಕಾಂಗ್ರೆಸ್ ನಾಯಕರ ಚಿತ್ತ ಡೈಲಿ ಇರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರೇ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅದೇ ರೀತಿ ಕೆಲ ಸಚಿವರನ್ನ ದೆಹಲಿಗೆ ಕರ್ಸ್ಕೊಂಡಿರುವಂತದ್ದು. ಇವತ್ತು 11 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇರೋದು. ಆ ಮೀಟಿಂಗ್ ನಲ್ಲಿ ವೇಣುಗೋಪಾಲ್ ಮತ್ತೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಅದೇ ರೀತಿ ಕೆಲ ಸಚಿವರು ಕೂಡ ಭಾಗಿಯಾಗ್ತಾ ಇರೋದು. ಪ್ರಮುಖವಾಗಿ ಮೊದಲಿಗೆ 1-to-1 ಮೀಟಿಂಗ್ ನಡೆಯುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯರನ್ನ ಕರೆಸಿ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತು ಸಚಿವ ಸಂಪುಟ ಪುನರ್ ರಚನೆ ಬಗ್ಗೆ ಕೂಡ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ನಾಯಕತ್ವ ಬದಲಾವಣೆ ಬೇಡ, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೂಡ ಒತ್ತಾಯ ಮಾಡಿರುವಂತದ್ದು. ಅಂದ್ರೆ ಅದರಿಂದಾಗಿ ನಾಯಕತ್ವ ಬದಲಾವಣೆಗಿಂತ ಮುಂಚೆ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸುವ ಸಾಧ್ಯತೆ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ಅವರು ಕೂಡ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡ್ಬೇಕು ಮತ್ತೆ ಯಾರನ್ನೆಲ್ಲ ಸಚಿವ ಸ್ಥಾನದಿಂದ ಕೈ ಬಿಡ್ಬೇಕೆಂಬ ಪಟ್ಟಿಯನ್ನ ತಯಾರು ಮಾಡ್ಕೊಂಡೆ ದೆಹಲಿಗೆ ಹೋಗಿರುವಂತದ್ದು. ಅದ್ರ ಬಗ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಡಿಕೆಶಿ ಅವ್ರನ್ನ ಸಹ ಕರೆದು 1-to-1 ಮಾತುಕತೆ ನಡೆಸುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಅವರು ಕೂಡ ಏನು ಅಧಿಕಾರಕ್ಕೆ ಬಂದಾಗಿಂದ ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆ ಅಂತ ಅವರ ಪರ ಇರುವಂತಹ ನಾಯಕರು ಸಾಕಷ್ಟು ಬಾರಿ ಹೇಳಿರೋದುಂಟು. ಅದರಿಂದಾಗಿ ಅವ್ರ ಜೊತೆಯೂ ಕೂಡ 1-to-1 ಮಾತುಕತೆ ನಡೆಸುವ ಸಾಧ್ಯತೆ ಇರುವಂತದ್ದು. ಅವರು ಕೂಡ ಮೊದಲಿಗೆ ನಾಯಕತ್ವ ಬದಲಾವಣೆಗೆ ಪಟ್ಟಿಡಿಯುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ನನಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದೀರಾ ಚುನಾವಣೆ ಸಂದರ್ಭದಲ್ಲಿ, ಆ ಅವಕಾಶವನ್ನು ಈ ಸಲ ಮಾಡ್ಕೊಡಿ, ಇನ್ನ ಬಾಕಿ ಉಳಿದಿರುವಂತ 2 ವರ್ಷ ಆದ್ರೂ ಕೂಡ ನನಗೆ ಸಿಎಂ ಅವಕಾಶ ಕೊಡಿ ಅಂತ ಕೂಡ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಮತ್ತೆ ಅದೇ ರೀತಿ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನೊಂದ್ ಕಡೆ ರಾಜ್ಯಸಭಾ ಟಿಕೆಟ್ ಮತ್ತು ವಿಧಾನ ಪರಿಷತ್ ಟಿಕೆಟ್ ಬಗ್ಗೆಯೂ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಅಧಿಕಾರ ಹಂಚಿಕೆಯೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಇದಕ್ಕೆ ಬ್ರೇಕ್ ಹಾಕ್ಬೇಕು ಮತ್ತೆ ಇದರ ಬಗ್ಗೆ ಒಂದು ಸ್ಪಷ್ಟ ರಾಜ್ಯ ನಾಯಕರಿಗೆ ಸಂದೇಶ ಕೊಡುವ ನಿಟ್ಟಿನಲ್ಲೇ ಇವತ್ತು ಮೀಟಿಂಗ್ ಅನ್ನ ಕರೆದಿರೋದು ಅಂತ ಹೇಳಿ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದರಿಂದಾಗಿಯೇ ಏನು ಸಿದ್ದರಾಮಯ್ಯ ಪರ ಇರುವಂತಹ ಸಚಿವರುಗಳು ಮತ್ತು ಶಾಸಕರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅದೇ ರೀತಿ ಡಿಕೆಶಿ ಪರ ಇರುವಂತಹ ನಾಯಕರು ಕೂಡ ಡೆಲ್ಲಿಯಲ್ಲಿ ಬೀಳ್ಬಿಟ್ಟಿರೋದು. ಅಂದ್ರೆ ಡಿಕೆ ಸುರೇಶ್ ಇಂದ ಹಿಡಿದು ಎಲ್ಲರೂ ಕೂಡ ಡಿಕೆಶಿ ಪರ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ದೆಹಲಿಯಲ್ಲಿ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರು ಯಾವ್ದಕ್ಕೆ ಅವಕಾಶ ಕೊಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಎಲ್ಲರ ಅಭಿಪ್ರಾಯ ಪಡೆದ 1-to-1 ಅಭಿಪ್ರಾಯ ಪಡೆದ ನಂತರ ಒಟ್ಟಾಗಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಕೆಲಸ ಸಚಿವರನ್ನ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ಇರುತ್ತದೆ. ಇಲ್ಲಾಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಅವ್ರನ್ನ ಒಟ್ಟಾಗಿ ಕರೆಸಿ ಏನು ಹೈಕಮಾಂಡ್ ತೀರ್ಮಾನ ಎಂಬ ಅವರ ಸ್ಪಷ್ಟ ಸಂದೇಶ ಅವರ ಮುಂದೆ ಇಡುವ ಸಾಧ್ಯತೆ ಇರುವಂತದ್ದು. ಒಟ್ನಲ್ಲಿ ಇವತ್ತು ಯಾವುದೋ ಒಂದು ಅಥವಾ ಅಧಿಕಾರ ಹಂಚಿಕೆಯೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಇದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.